ವೆಲ್ಕಮ್ ಟು ಮಂಜುಳಾ ಎಜುವರ್ಸ್. ಇವತ್ತಿನ ಈ ವಿಡಿಯೋದಲ್ಲಿ ಅಭ್ಯಾಸ 1.1 ಬಿಡಿಸೋಣ. ಹಿಂದಿನ ವಿಡಿಯೋದಲ್ಲಿ ನಾವು ವಾಸ್ತವ ಸಂಖ್ಯೆಗಳು ಪಾಠದೊಳಗಿರೋ ಸಿದ್ಧಾಂತಗಳು ಅಂದ್ರೆ ಅದರೊಳಗಿರೋ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವ್ಯಾವು ಅಂತ ತಿಳ್ಕೊಂಡಿದ್ವಿ. ಈಗ ಅಭ್ಯಾಸ 1.1ದಲ್ಲಿ ಮೇನ್ ಕ್ವಶನ್ 1 ಬಿಡಿಸ್ತಾ ಹೋಗೋಣ. ವಾಸ್ತವ ಸಂಖ್ಯೆಗಳು ಅಭ್ಯಾಸ 1.1 ಬಿಡಿಸೋಣ. ಇದರಲ್ಲಿ ಮೊದಲನೇ ಪ್ರಶ್ನೆ ಏನೈತೆ ಅಂದ್ರೆ, ಪ್ರತಿ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಿ ಅಂತ ಹೇಳ್ಯಾರ. ಅದರ ಮೊದಲನೇ ಸಮಸ್ಯೆಯನ್ನು ಬಿಡಿಸೋಣ. ಮೊದಲನೇ ಸಮಸ್ಯೆ 140 ಕೊಟ್ಟಾರ. ಈ 140 ಅವಿಭಾಜ್ಯ ಸಂಖ್ಯೆಗಳಿಂದ ಅಪವರ್ತಿಸುವ ವಿಧಾನದಿಂದ ಕಂಡುಹಿಡಿಬೇಕು. ನಾವೀಗ ಇದನ್ನು ಯಾವುದನ್ನು ತಗೊಳ್ಳೋಣ? ಮೊದಲು 2 ಅವಿಭಾಜ್ಯ ಸಂಖ್ಯೆ 2ರಿಂದ 2 7 14 ಮತ್ತು ನೆಕ್ಸ್ಟು 2ರಿಂದ 35, ನೆಕ್ಸ್ಟು 5 5 7 ನೆಕ್ಸ್ಟು 7 7 1. ಈಗ ನಮ್ಗೆ 140ರ ಅಪವರ್ತನಗಳು ಸಿಕ್ಕು. ಅದನ್ನು ಯಾವ ರೀತಿ ಬರ್ಕೊಳ್ಳೋಣ? 140 ಇಸ್ ಈಕ್ವಲ್ ಟು ಯಾವ್ಯಾವು? 2 ಇಂಟು 2 ಇಂಟು 5 ಇಂಟು 7. ಇದನ್ನು ಘಾತಾಂಕ ರೂಪದೊಳಗೆ ವ್ಯಕ್ತಪಡಿಸ್ಬೇಕ್ರಿ. ಘಾತಾಂಕ ರೂಪ ಅಂದ್ರೆ 2ರ ಘಾತ 2 ಇಂಟು 5 ಇಂಟು 7. ಓಕೆ, ಸಮಸ್ಯೆಯನ್ನು ಬಿಡಿಸೋಣ. 156 ಕೊಟ್ಟಾರ. 156ನ ಅಪವರ್ತನ ವಿಧಾನದಿಂದ ಅವಿಭಾಜ್ಯ ಸಂಖ್ಯೆ 2 ತಗೊಳ್ಳೋಣ. 2 7 14, 1 ಉಳಿತು 2 8 16. ನೆಕ್ಸ್ಟು 2 3 6, 1 ಉಳಿತು 2 9 18. ನೆಕ್ಸ್ಟು 3 ತಗೊಳ್ಳೋಣ. 3 1 3, 3 3 9. ನೆಕ್ಸ್ಟು 13 1 13. ಓಕೆ, ಈಗ ಇದರ ಅಪವರ್ತನಗಳು ಯಾವ್ಯಾವು? 156 ಇಸ್ ಈಕ್ವಲ್ ಟು 2 2 3 ಇಂಟು 13. ಇದನ್ನು ಘಾತಾಂಕ ರೂಪದಲ್ಲಿ ಬರೆದಾಗ 2 ಘಾತ 2 3 ಇಂಟು 13. ಓಕೆ, ನೆಕ್ಸ್ಟು ಸಮಸ್ಯೆ 3 ಬಿಡಿಸೋಣ. ಸಮಸ್ಯೆ 3 ಏನೈತಿ? 3825. ನೆಕ್ಸ್ಟು 2ರಿಂದ ಭಾಗ ಹೋಗಲ್ಲ. ನೆಕ್ಸ್ಟು 3 ತಗೊಳ್ಳೋಣ. 3 1 3, 3 2 6, 6 ಉಳಿತು, ಇನ್ನೆರಡು ಉಳಿತು. 3 7 21, 3 5 15. ನೆಕ್ಸ್ಟು 3 ತಗೊಳ್ಳೋಣ. 3 4 12, 3 2 6, ನೆಕ್ಸ್ಟ್ 1 ಉಳಿತು. 3 5 15. ನೆಕ್ಸ್ಟು 5 ತಗೊಳ್ಳೋಣ. 5 8 40, 2 ಉಳಿತು. 5 5 25. ನೆಕ್ಸ್ಟು 5 ತಗೊಳ್ಳೋಣ್ರಿ. 5 1 5, 5 7 35. ನೆಕ್ಸ್ಟು 17 1 17. ಓಕೆ, ಈಗ ಇದನ್ನು 3825 ಇಸ್ ಈಕ್ವಲ್ ಟು 3 ಇಂಟು 3 ಇಂಟು 5 ಇಂಟು 5 ಇಂಟು 17. ಇದನ್ನು ಘಾತಾಂಕ ರೂಪದಲ್ಲಿ ಬರೆದಾಗ 3825 ಇಸ್ ಈಕ್ವಲ್ ಟು 3 ಓಕೆ. ನೆಕ್ಸ್ಟು 4ನೇ ಸಮಸ್ಯೆಯನ್ನು ಬಿಡಿಸೋಣ. 4ನೇ ಸಮಸ್ಯೆ ಏನು ಕೊಟ್ಟಿರ? 5005 ಕೊಟ್ಟಾರ. ಈಗ ಅಪವರ್ತನ ಅವಿಭಾಜ್ಯ ಸಂಖ್ಯೆ 5 ತೆಗೆದುಕೊಳ್ಳೋಣ. 5 1 5, 0ಗೆ 0 1. ನೆಕ್ಸ್ಟ್ ಯಾವುದು ತಗೊಳ್ಬೋದು? 7 7 1 7, 3 ಉಳಿತು. 7 4 28. ನೆಕ್ಸ್ಟು 3 7 3 21. ನೆಕ್ಸ್ಟು 11 ತಗೊಳ್ಳೋಣ್ರಿ. 13. ನೆಕ್ಸ್ಟ್ 13 1 13. ನೆಕ್ಸ್ಟು 5005 ಈಕ್ವಲ್ಸ್ ಟು 5. ಓಕೆ, ಇಷ್ಟು. ಓಕೆ, ನೆಕ್ಸ್ಟು
ನೆಕ್ಸ್ಟ್ 5ನೇ ಸಮಸ್ಯೆಯನ್ನು ಬಿಡಿಸೋಣ. 7429 ಕೊಟ್ಟಿದ್ದಾರೆ. ಇದನ್ನು 17ರಿಂದ ಭಾಗ ಮಾಡೋಣ. 437 ಬರ್ತೈತ್ರಿ. ನೆಕ್ಸ್ಟು 19 23 ನೆಕ್ಸ್ಟು 23 1 23. ಈಗ ಇದನ್ನು ಯಾವ ರೀತಿ ಬರಿಬೋದು? 7429 ಇಸ್ ಈಕ್ವಲ್ ಟು ಎಷ್ಟು? 17 ಇಂಟು 19 ಇಂಟು 23. ಈ ಅಭ್ಯಾಸ 1.1ರಲ್ಲಿ ಮೇನ್ ಕ್ವಶನ್ 2ರೊಳಗೆ ಕೆಳಗೆ ನೀಡಿರುವ ಜೋಡಿ ಪೂರ್ಣಾಂಕಗಳ ಲಸಾ ಮತ್ತು ಮಸಾಗಳನ್ನು ಕಂಡುಹಿಡಿದು. ಲಸಾ ಇಂಟು ಮಸಾ ಈಸ್ ಈಕ್ವಲ್ ಟು 2 ಸಂಖ್ಯೆಗಳ ಗುಣಲಬ್ಧ ಎಂದು ತಾಳೆ ನೋಡ್ಬೇಕಂತ. ಅವರು 2 ಸಂಖ್ಯೆಗಳನ್ನು ಕೊಟ್ಟಾರ. ಅದರೊಳಗೆ ಮಸಾ ಕಂಡುಹಿಡಿಬೇಕು, ಲಸಾ ಕಂಡುಹಿಡಿಬೇಕು. ಅನಂತರ ಏನು ಮಾಡಬೇಕು? 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಅದು ಸರಿ ಐತೆ ಇಲ್ಲ ಅಂತ ತಾಳೆ ನೋಡಬೇಕು. ಈಗ ಮೊದಲನೆಯ ಪ್ರಶ್ನೆ ಏನು ಕೊಟ್ಟು? ಮೊದಲನೆಯ ಪ್ರಶ್ನೆ 26 ಮತ್ತು 91. ಈಗ ಮೊದಲಿಗೆ 26ಅನ್ನು ಅಪವರ್ತನ ವಿಧಾನದಿಂದ ಅಪವರ್ತನಗಳನ್ನು ಕಂಡುಹಿಡಿಕೊಳ್ಳೋಣ. 26ರದು ಏನಾಗ್ತೈತಿ? 2 1 2 2 3 6. ನೆಕ್ಸ್ಟ್ ಏನಾಗ್ತೈತಿ? 13 1 13. ನೆಕ್ಸ್ಟು 91ರದು 7ರಿಂದ ಹೋಗ್ತೈತಿ. 7 1 7 7 3 21. ನೆಕ್ಸ್ಟು 13 1 13. 26ರ ಅಪವರ್ತನಗಳು ಎಷ್ಟು ಬಂದವು? 2 ಮತ್ತು 13. ನೆಕ್ಸ್ಟು 91ರದು 7 ಮತ್ತು 13. ಓಕೆ, ಈಗ ಮಸಾ ಎಷ್ಟು ಲಸಾ ಎಷ್ಟು ಅಂತ ಬರೆದುಕೊಳ್ಳೋಣ. ಮಸಾ ಏನಾಗ್ತೈತಿ? ಮಸಾ ಏನಾಗ್ತೈತಿ? ಮಸಾ 13. ಅಂದ್ರೆ ಕಡಿಮೆ ಘಾತಾಂಕ ಹೊಂದಿರಬೇಕು, ಆಮೇಲೆ 2ರೊಳಗೂ ಸಾಮಾನ್ಯವಾಗಿರ್ಬೇಕು. ಓಕೆ, ಈಗ ಮಸಾ ಎಷ್ಟು ಬಂತು? 13 ಬಂತು. ಲಸಾ ಕಂಡಿಡೇನು ಇದ್ರದ್ದು? ಲಸಾ ಎಷ್ಟು ಬರ್ತೈತಿ? 13 ಇಂಟು 2 ಇಂಟು 7. ಇದು ಗುಣಾಕಾರ ಮಾಡಿದಾಗ ಎಷ್ಟಾಗ್ತೈತಿ? 182. ಹೌದಾ? ಈಗ ನಮ್ಗೆ ಮಸಾ ಇಂಟು ಲಸಾ ಈಸ್ ಈಕ್ವಲ್ ಟು 2 ಸಂಖ್ಯೆಗಳ ಗುಣಲಬ್ಧ ಅಂತ ಏನು ಮಾಡಬೇಕು? ತಾಳೆ ನೋಡಬೇಕು. ತಾಳೆ ನೋಡ್ಬೇಕಂದ್ರೆ ಹೌದಾ? ಈಗ ಮಸಾ ಇಂಟು ಲಸಾ ಈಸ್ ಈಕ್ವಲ್ ಟು 2 ಸಂಖ್ಯೆಗಳ ಗುಣಲಬ್ಧ. ಹೌದಾ? 2 ಸಂಖ್ಯೆಗಳು. ಮಸಾ ಎಷ್ಟು ಬಂದೈತಿ? 13 ಇಂಟು ಲಸಾ ಎಷ್ಟೈತಿ? 182 ಈಸ್ ಈಕ್ವಲ್ ಟು 2 ಸಂಖ್ಯೆಗಳು ಯಾವ್ಯಾವ ಕೊಟ್ಟಾರ ನಮ್ಗೆ? 26 ಮತ್ತು 91. ಓಕೆ, ಈಗ 26 ಮತ್ತು 91 ಇದ್ರದ್ದು ಗುಣಾಕಾರ ಮಾಡಿದರೆ ಎಷ್ಟು ಬಂತು? 2366 ಬರ್ತೈತಿ. ಇದನ್ನು ಗುಣಾಕಾರ ಮಾಡಿದರೆ ಏನಾಗ್ತೈತಿ? 2366 ಬರ್ತೈತಿ. ಹೌದಾ? ಆದ್ದರಿಂದ ಏನಂತ ಹೇಳ್ಬೋದು? ಲಸಾ ಇಂಟು ಮಸಾ ಈಸ್ ಈಕ್ವಲ್ ಟು 2 ಸಂಖ್ಯೆಗಳ ಗುಣಲಬ್ಧಕ್ಕೆ ಏನಾಗಿರ್ತೈತಿ? ಸಮನಾಗಿರ್ತೈತಿ ಅಂತ ಹೇಳ್ಬೋದು. ಓಕೆ ಓಕೆ, ಈಗ ಸಮಸ್ಯೆ 2ನ್ನು ಬಿಡಿಸೋಣ. 510 ಮತ್ತು 92. ಓಕೆ, 510ನ್ನು ಅಪವರ್ತನ ವಿಧಾನದಿಂದ ಬಿಡಿಸಿದಾಗ 2ರಿಂದ 2 2 4 2 5 10 5 0 10 ಉಳಿತು. 2 5 10. ನೆಕ್ಸ್ಟು 3ರಿಂದ 3 8 ನೆಕ್ಸ್ಟ್ 5. ಓಕೆ, ನೆಕ್ಸ್ಟ್ 5ರಿಂದ 17 5 1 5 3 ಉಳಿತು. 5 7 35. ನೆಕ್ಸ್ಟು ಬರೋದಿಲ್ಲ. 17 1 17. ನೆಕ್ಸ್ಟು 92ನ್ನು ಬಿಡಿಸಿದಾಗ ಏನಾಗ್ತೈತಿ? ಇದರ ಮೊದಲಿಗೆ ಇದರ ಅಪವರ್ತನಗಳನ್ನು ಬರೆದುಕೊಂಡು ಬಿಡೋಣ. ಏನಾಗ್ತೈತಿ? 510 ಇಸ್ ಈಕ್ವಲ್ ಟು 2 ಇಂಟು 3 ಇಂಟು 5 ಇಂಟು 17. ಓಕೆ, ನೆಕ್ಸ್ಟ್ 92ರ ಅಪವರ್ತನಗಳು ಏನು ಬರ್ತೈತಿ? 2 4 8 2 6 12. ನೆಕ್ಸ್ಟ್ 2 2 4 2 3 6. ನೆಕ್ಸ್ಟು 23 1 23. ಈಗ 92ರ ಅಪವರ್ತನಗಳು
2 ಇಂಟು 2 ಇಂಟು 23. ಓಕೆ, ಈಗ ಲಸ ಮಸ ಕಂಡುಹಿಡಿಯೋಣ. ಇದನ್ನು ಘಾತಾಂಕ ರೂಪದಲ್ಲಿ ಬರ್ಕೊಂಡ್ರೆ ಏನಾಗ್ತೈತಿ, 2ರ ಘಾತ 2 ಇಂಟು 23 ಆಗ್ತೈತಿ. ಹೌದಾ? ಈಗ ಏನು ಮಾಡೋಣ, ಇದರದ್ದು ಲಸ ಮಸ ಕಂಡುಹಿಡೇನ್ರಿ, ಆಮೇಲೆ ಗುಣಲಬ್ಧ ಸರಿ ಇದೆಯಿಲ್ಲ ಅಂತ ತಾಳೆ ನೋಡೋಣ. ಈಗ ಮಸ ಏನಾಗ್ತೈತಿ, ಮಸ 2 ಆಗ್ತೈತಿ. ಯಾಕಂದ್ರೆ 2ರೊಳಗೂ ಕಾಮನ್ ಆಗಿರೋದು ಕಡಿಮೆ ಘಾತವನ್ನು ಹೊಂದಿರೋದು. ಲಸ ಏನಾಗ್ತೈತಿ, ಲಸ ಅಂದ್ರೆ ಹೆಚ್ಚಿಗೆ ಘಾತಾಂಕನ ಹೊಂದಿರೋದು 2ಕ್ಕಿಂತ, ಇದು 2ರೊಳಗೂ ಕಾಮನ್ ಆಗಿರೋದು ಅಂದರೆ 2ರ ಘಾತ 2 ಐತಿ. ಆಮೇಲೆ ಮತ್ತೆ ಅದ್ರ ಜೋಡಿ ಉಳಿದ ಅಪವರ್ತನಗಳು ಅಂದ್ರೆ 3, 5 ಇಂಟು 17 ಇಂಟು 23 ಇಷ್ಟಾಗ್ತಾವೆ. ಇದರದ್ದು ಗುಣಾಕಾರ ಮಾಡಿದಾಗ ಏನಾಗ್ತೈತಿ ನಮಗೆ, ಇದಷ್ಟರ ಗುಣಾಕಾರ ಮಾಡಿದಾಗ 23,460 ಸಿಗ್ತದೆ. ಇದಿಷ್ಟು. ಓಕೆ, ಈಗ ಏನು ಮಾಡಬೇಕು, ತಾಳೆ ನೋಡ್ಬೇಕಲ್ಲ. ತಾಳೆ ನೋಡೋದು ಫಾರ್ಮುಲಾ ಏನು, ಮಸ ಇಂಟು ಲಸ ಇಸ್ ಈಕ್ವಲ್ ಟು 2 ಸಂಖ್ಯೆಗಳ ಗುಣಲಬ್ಧ. ಮಸ ಎಷ್ಟು ಬಂದೈತಿ, 2. ಲಸ 23,460. 2 ಸಂಖ್ಯೆಗಳು ಯಾವ್ಯಾವು, 510 ಮತ್ತು 92. ಓಕೆ, ಈಗ ಇವೆರಡನ್ನ ಗುಣಾಕಾರ ಮಾಡಿದರೆ ಏನಾಗ್ತೈತಿ, 46,920 ಬರ್ತೈತಿ. ಈಸ್ ಈಕ್ವಲ್ ಟು ಇದು ಎಷ್ಟು ಬರ್ತೈತಿ, 46,920 ಬರ್ತೈತಿ. ಓಕೆ, ಈಗ ಎರಡು ಏನಾದವು, ತಾಳೆ ಹೊಂದಿದ್ವು ಅಂದರೆ ತಾಳೆ ನೋಡಿದ್ದು ಸರಿ ಇದೆ ಅಂತ ಅರ್ಥ. ಓಕೆ, ಅದೇ ರೀತಿ ಈಗ ಮೂರನೇ ಪ್ರಶ್ನೆಯನ್ನು ಬಿಡಿಸೋಣ. 336 ಮತ್ತು 50. ಅದೇ ರೀತಿ 336ನ ಅಪವರ್ತನ ವಿಧಾನದಿಂದ ಬಿಡಿಸಿದಾಗ 2ರಿಂದ ತಗೊಳ್ಳೋಣ. 2 1 2, 2 6 12, 2 8 16. ನೆಕ್ಸ್ಟ್ 2ರಿಂದ 2 8 16, 2 4 8. ನೆಕ್ಸ್ಟ್ 2ರಿಂದ 2 4 8, 2 2 4. ನೆಕ್ಸ್ಟ್ 2ರಿಂದ 2 2 4, 2 1 2. ನೆಕ್ಸ್ಟ್ 3ರಿಂದ ಹೋಗ್ತೈತಿ, 3 7 21. ನೆಕ್ಸ್ಟ್ 7 1 7. ಓಕೆ, ಅದೇ ರೀತಿ 54ನ 2ರಿಂದ ಬಿಡಿಸಿದಾಗ 2 2 4, 2 7 14. ನೆಕ್ಸ್ಟು 3 3 9 27. ನೆಕ್ಸ್ಟ್ 3 3 9. ನೆಕ್ಸ್ಟ್ 3 1 3. ಓಕೆ, ಈಗ ಅಪವರ್ತನಗಳನ್ನು ಬರೆದುಕೊಳ್ಳೋಣ. 336ರ ಅಪವರ್ತನಗಳು ಏನು ಬಂದವು, 2 ಇಂಟು 2 ಇಂಟು 2 ಇಂಟು 2 ಇಂಟು 3 ಇಂಟು 7. ಇದನ್ನು ಘಾತಾಂಕ ರೂಪದಾಗ ಬರೆದಾಗ ಏನಾಗ್ತೈತಿ, 2ರ ಘಾತ 4 ಇಂಟು 3 ಇಂಟು 7 ಅಂತ ಆಗ್ತೈತಿ. 54ರದ್ದು ಬರೆದ್ರೆ ಏನಾಗ್ತೈತಿ, 2 ಇಂಟು 3 ಇಂಟು 3 ಇಂಟು 3. ಇದನ್ನು ಘಾತಾಂಕ ರೂಪದಲ್ಲಿ ಬರೆದಾಗ 2 ಇಂಟು 3ರ ಘಾತ 3 ಆಗ್ತೈತಿ. ಈಗ ಮಸ ಮತ್ತು ಲಸನ ಕಂಡುಹಿಡಿಬೇಕು. ಮಸ ಏನಾಗ್ತೈತಿ, ಮಸ ಇಸ್ ಈಕ್ವಲ್ ಟು, ಈ ಕಡಿಮೆ ಘಾತಾಂಕನ ಹೊಂದಿರೋದು 2ರೊಳಗೂ ಸಾಮಾನ್ಯವಾಗಿರೋದು ಏನಾಗ್ತೈತಿ, 2. ಹೌದಾ? ಕಡಿಮೆ ಘಾತ ಐತಿ, ಇದ್ರೆ 2ರ ಘಾತ 1 ಐತಿ, ಇದು 2ರ ಘಾತ 4 ಐತಿ, ಇದು 3ರ ಘಾತ 1 ಐತಿ, ಇದು 3ರ ಘಾತ 3 ಐತಿ. ಈಗ ಮಸ ಏನಾಗ್ತೈತಿ, 2 ಇಂಟು 3. ಕಡಿಮೆ ಘಾತವನ್ನು ಹೊಂದಿರಬೇಕು, 2ರೊಳಗೂ ಸಾಮಾನ್ಯವಾಗಿರಬೇಕು. ನೆಕ್ಸ್ಟ್ ಲಸ ಏನಾಗ್ತೈತಿ, ಹೆಚ್ಚಿನ ಘಾತವನ್ನು ಹೊಂದಿರಬೇಕು, 2ರೊಳಗೂ ಕಾಮನ್ ಆಗಿರೋದು ಮತ್ತು ಉಳಿದ ಅಪವರ್ತನಗಳು ಅಂದ್ರೆ 2ರ ಘಾತ 4, 3ರ ಘಾತ 3. ಇವೆರಡನ್ನು ಬಿಟ್ಟು ಉಳಿದಿದ್ದ ಅಪವರ್ತನಗಳು ಏನೈತಿ, 7 ಅಂತ ಐತಿ. ಈಗ ಇದನ್ನು ಬಿಡಿಸಿ ಬರೆದಾಗ ನಾವು ಏನಾಗ್ತೈತಿ, 2ರ ಘಾತ 4 ಅಂದರೆ ಏನಾಗ್ತೈತಿ, 16 ಇಂಟು 3ರ ಘಾತ 3 ಅಂದ್ರೆ 27 ಇಂಟು 7.
ಇದರ ಗುಣಿಸ್ದಾಗ ಏನಾಗ್ತೈತಿ 3024 ಬರ್ತೈತಿ. ಓಕೆ, ಈಗ ಲಸ ಸಿಕ್ತು. ಇದು ಮಸ ಎಷ್ಟಾಗ್ತೈತಿ? ಈಗ ಮಸ ಎಷ್ಟಾಗ್ತೈತಿ? ಇದನ್ನು ಗುಣಿಸಿದಾಗ 2 3 6. ಈಗ ಮಸ ಸಿಕ್ತು, ಲಸ ಸಿಕ್ತು. ಈಗ ತಾಳ್ಬೇಕು. ತಾಳೆ ನೋಡೋಕೆ ಫಾರ್ಮುಲಾ ಏನು? ಮಸ ಇಂಟು ಲಸ ಈಸ್ ಈಕ್ವಲ್ ಟು 2 ಸಂಖ್ಯೆಗಳ ಗುಣಲಬ್ಧ. ಮಸ ಎಷ್ಟು ಬಂದೈತಿ? ನಮಗೆ 6 ಬಂದೈತಿ. ಲಸ ಎಷ್ಟೈತಿ? 3024. ಓಕೆ, ನೆಕ್ಸ್ಟ್ 2 ಸಂಖ್ಯೆಗಳ ಗುಣಲಬ್ಧ. 2 ಸಂಖ್ಯೆಗಳು ಯಾವ್ಯಾವು? 336 ಇಂಟು 54. ಓಕೆ, ಈಗ ಆನ್ಸರ್ ಏನು ಬರ್ತೈತಿ? ಇದನ್ನು ಗುಣಾಕಾರ ಮಾಡಿದ್ರೆ 18144 ಬರ್ತೈತಿ. ಆಮೇಲೆ ಇವೆರಡು ಗುಣಾಕಾರ ಮಾಡಿದ 18144 ಬರ್ತೈತಿ.